ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಬೆಳಗ್ಗೆ ಟಿಫನ್ ಮಾಡುವಾಗಲೇ ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ಏನೇನು ಬೇಕೆಲ್ಲ ಕಟ್ ಮಾಡಿಟ್ಟಿದ್ದೆ. ಮತ್ತು ಕಿಚನ್ ಗಲೀಜು ಆಗಬಾರ್ದು ಅಂತ ಹೇಳಿಬಿಟ್ಟು ಇವತ್ತು ಒಂದು ಹೆಲ್ದಿ ಲಂಚ್ ಅನ್ನು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಪಾಲಕ್ ಪಲ್ಯ, ಅದ್ರ ಜೊತೆಗೆ ಹೀರೆಕಾಯಿ ಪಲ್ಯ ಮತ್ತು ಒಂದು ಒಳ್ಳೆಯ ದಾಲ್ ಜೊತೆಗೆ ರೈಸ್, ಇದಿಷ್ಟನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಆದಷ್ಟು ಹೆಲ್ದಿ ಲಂಚನ್ನು ತೊಗೊಳ್ಳಿ. ಸ್ವಲ್ಪ ಹೆವಿ ಆದ್ರೂ ತೊಂದರೆ ಇಲ್ಲ. ನೈಟ್ ಸ್ವಲ್ಪ ಲೈಟ್ ಫುಡ್ಡನ್ನು ತೊಗೊಳ್ಳೋದು ಒಳ್ಳೆಯದು. ಮಾರ್ನಿಂಗ್ ಕೂಡ ಅಷ್ಟೇ ತುಂಬ ಒಂದು ಹೆಲ್ದಿ ಫುಡ್ಡನ್ನು ತೊಗೋಬೇಕು. ನೈಟ್ ನಾವು ಮಲ್ಗೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನೈಟ್ ಹೊತ್ತು ಲೈಟ್ ಫುಡ್ಡನ್ನು ತೊಗೋಬೇಕು. ಇಲ್ಲಿ ನಾನು ದಾಲ್ ಮಾಡೋದಕ್ಕೆ ಬಸಳೆ ಸೊಪ್ಪನ್ನು ತೊಗೋತಾ ಇದ್ದೀನಿ. ಇದು ನಾನು ಪಾಟೋಲ್ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ಟಾರ್ಟಿಂಗ್ ಬಂದಿರೋ ಎಲೆನ ಹಾಗೆ ಬಿಟ್ಟರೆ ಅದು ಒಣಗೋಗ್ಬಿಡುತ್ತೆ. ಬಸಳೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಹಾಗಾಗಿ ಒಂದು 5-6 ಎಲೆನ ನಾನು ಕಟ್ ಮಾಡಿ ಹಾಕೋತೀನಿ. ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಮಶಪ್ ಏನಾದರೂ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಎಷ್ಟಿದೆ ಅಷ್ಟನ್ನು ಸೊಪ್ಪಿನ ಜೊತೆಗೆ ಹಾಕ್ಕೊಂಡು ಮಾಡ್ತಾರೆ. ನಾನಿವಾಗ ದಾಲ್ಗೆ ಹಾಕೋಣ, ಸುಮ್ಮನೆ ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡೆ. ಇವಾಗ ನಾನು ಪಲ್ಯ ಮಾಡಿ ತೋರಿಸ್ತೀನಿ. ಫಸ್ಟು ಆಲೂ ಪಾಲಕ್ ಅಂತ ಹೇಳ್ತಾರಲ್ಲ, ಸೊ ಅದು ಪಲ್ಯ. ಇದಕ್ಕೆ ಸ್ವಲ್ಪ ಆಯಿಲು, ಸ್ವಲ್ಪ ಜೀರಿಗೆ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಮಧ್ಯಾಹ್ನ ತುಂಬ ಒಂದು ಒಳ್ಳೆಯ ಫುಡ್ಡನ್ನು ತೊಗೊಳೋದಕ್ಕೆ ಟ್ರೈ ಮಾಡಿ. ಹೆಲ್ದಿ ಫುಡ್ಡನ್ನು ಆದಷ್ಟು ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಜಾಸ್ತಿ. ನಾನು ಮಧ್ಯಾಹ್ನ ಅಡುಗೆ ಮಾಡಿದ್ರೆ ನೈಟ್ ಅಡುಗೆ ಮಾಡೋದಕ್ಕೂ ಹೋಗಲ್ಲ, ಅದೇ ಆಗುತ್ತೆ ನಮಗೆ. ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಆಲೂಗೆಡ್ಡೆನ ಬೆಳಗ್ಗೆನೇ ಕಟ್ ಮಾಡಿಟ್ಟಿದ್ದರಿಂದ ಸ್ವಲ್ಪ ಕಲರ್ ಇದಾಗಿದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪಾಲಕನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಆಲೂಗೆಡ್ಡೆ ಒಂದು 80% ಬಾಯ್ಲ್ ಆಗೋ ತನಕ ಬಾಯ್ಲ್ ಮಾಡ್ಕೊಳ್ಳಿ ಮಸಾಲ ಜೊತೆಗೆ. ಸೊ ಈಗ ಬೆಂದಿದೆ, ಅದಕ್ಕೆ ನಾನು ಕಟ್ ಮಾಡಿಟ್ಟಿದ್ದಂಥ ಪಾಲಕನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿದರೆ ಪಾಲಕ್ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆನೇ ನಾನು ಇಷ್ಟಕ್ಕೂ ಕಟ್ ಮಾಡಿ ಇಟ್ಬಿಟ್ಟೆ, ಮಧ್ಯಾಹ್ನ ಬೇಗ ಬೇಗ ಅಡುಗೆ ಆಗಿಬಿಡುತ್ತೆ ಅಂತ. ಸಣ್ಣ ಸಣ್ಣ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಶುಂಠಿ ಕೂಡ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ಟೊಮೊಟೊ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಇವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ರೂ ಓಕೆ. ಅದಕ್ಕೆ ಏನಿಲ್ಲ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಖಾರದ ಪುಡಿ, ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಮಾತ್ರ ಮನೆಯಲ್ಲೇ ಯೂಸ್ ಮಾಡಿದಂತಹ ಸಾಂಬಾರು ಪೌಡರನ್ನು ಹಾಕೋತೀನಿ. ಇದು ಇನ್ನೊಂದು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ವೆಜಿಟೇಬಲ್ಸ್ ಪಲ್ಯ ಅಂದರೆ ತುಂಬ ಇಷ್ಟ, ಎಷ್ಟು ಕೊಟ್ಟರು ತಿಂತೀನಿ. ಹಾಗಾಗಿ ನಾನು ಜಾಸ್ತಿ ಸಾಂಬಾರೆಲ್ಲ ಮಾಡ್ಕೊಳ್ಳೋಕೆ ಹೋಗಲ್ಲ. ಕೆಲವೊಮ್ಮೆ ಪಲ್ಯದ ಜೊತೆನೇ ರೈಸ್ ಕೂಡ ತಿಂದ್ಕೊಂಡು ಬಿಡ್ತೀನಿ. ಹಾಗಾಗಿ ಇವಾಗ ಸ್ವಲ್ಪ ದಾಲ್ ಜೊತೆ 2 ಥರ ಪಲ್ಯ ಮಾಡ್ಕೊಂಡಿದ್ದೀನಿ. ಇದು ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗೋ ತನಕ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಕಟ್ ಮಾಡಿಟ್ಟಿದ್ನಲ್ಲ, ಅದನ್ನ ಎತ್ತಿಟ್ಟಿದ್ದೆ. ಅದನ್ನು ಬಟಾಣಿ ಮತ್ತು ಫ್ರೋಝನ್ ಬಟಾಣಿ ಇತ್ತು, ಅದನ್ನೇ ಹಾಕಿದ್ದೀನಿ. ಬಟಾಣಿ, ಆಲೂಗೆಡ್ಡೆ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಹೀರೆಕಾಯಿ, ಉಪ್ಪು ಕರೆಕ್ಟಾಗಿ ಹಾಕಿ ಇದಕ್ಕೆ ಸ್ವಲ್ಪ ಲಾಸ್ಟ್ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಏನು ಗಾರ್ನಿಷ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಬಾಯ್ಲ್ ಆದಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಹೀರೆಕಾಯಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ. ಇಷ್ಟೇ, ಆ ನೀರು ಗಟ್ಟಿ ಆಗೋ ತನಕ ಬಾಯ್ಲ್ ಮಾಡ್ಕೊಳ್ಳೋದು. ಈಗ ನಾನು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ತುಪ್ಪ ಹಾಕಿದ್ದೀನಿ, ಜೀರಿಗೆ, ಸಾಸಿವೆ, ಸ್ವಲ್ಪ ಜಜ್ಜಿಟ್ಟಿದ್ದಂತಹ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ನಾರ್ಮಲಾಗಿ ಏನೇನು ಬೇಕೋ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಟೊಮೊಟೊ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಖಾರದ ಪುಡಿ ಹಾಕ್ತೀನಿ ಅಂದರೆ 1 ಸ್ಪೂನ್ ಖಾರದ ಪುಡಿ ಹಾಕ್ಬೋದು, ಇಲ್ಲಾಂದರೆ ಸಾಂಬಾರು ಪೌಡರ್ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕಟ್ ಮಾಡಿಟ್ಟಿದ್ನಲ್ಲ ಬಸಳೆ ಸೊಪ್ಪು, ಅದಿದು ಬಸಳೆ ಸೊಪ್ಪು. ಅದ್ರ ಜೊತೆಗೆ ನಾನು ಆಲೂ ಪಾಲಕ್ ಮಾಡೋಕ್ಕೆ ಎತ್ತಿಟ್ಟಿದ್ನಲ್ಲ ಪಾಲಕ್ ಸೊಪ್ಪು, ಅದನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ಬೇಳೆ ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಪಾಲಕ್ಕು ಮತ್ತು ಆಲೂಗೆಡ್ಡೆ ಬಸಳೆ ಸೊಪ್ಪು. ಇಲ್ಲಾಂದರೆ ಸ್ವಲ್ಪ ದಂಟಿನ ಸೊಪ್ಪು ಇದ್ರೂ ಕೂಡ ಹಾಕೋಬೋದು, ಅದು ಇನ್ನೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಬೇಳೆ ಬೇಯಿಸ್ಬೇಕಾದ್ರೆ ತೊಗರಿಬೇಳೆ, ಹೆಸರುಬೇಳೆ ಎರಡನ್ನೂ ಈಕ್ವಲ್ ಅಮೌಂಟಲ್ಲಿ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಕೂಗಿಸಿಟ್ಟಿದ್ದೆ. ಈಗ ನಾನು ಖಾರದ ಪುಡಿ ಹಾಕಿದ್ದೀನಿ. ನಿಮ್ಗೆ ಬೇಕಂದರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸಾಂಬಾರು ಪುಡಿ ಹಾಕ್ಕೋಬೋದು. ಈ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಚೆನ್ನಾಗಿ ಒಂದು 4-5 ವಿಜಿಲು ಕೂಗಿಸ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸೊ ಇವತ್ತಿನ ಮಧ್ಯಾಹ್ನದ ಊಟ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ.
ಆದಷ್ಟು ಟ್ರೈ ಮಾಡಿ ತರಕಾರಿ ಪಲ್ಯನ ಊಟದಲ್ಲಿ ತೊಗೊಳ್ಳೋದಕ್ಕೆ ಜಾಸ್ತಿ. ಸೊ ಫ್ರೆಂಡ್ಸ್, ಇವಾಗ ಪಾಪಕ್ಕೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ. ಹೊರಗಡೆ ಹೊರಟಿದ್ದೆ. ನಿನ್ನೆ ಅಮ್ಮನ ಮನೆಯಿಂದ ಬಂದಿದ್ದು ನಾನು ಸಂಡೇ ಈವ್ನಿಂಗೆ ಮನೆಗೆ ಬಂದೆ. ಮಂಡೇ ವ್ಲಾಗ್ ಮಾಡಬೇಕಿತ್ತು, ನಾನು ಮಂಡೇ ವ್ಲಾಗ್ ಮಾಡಲಿಲ್ಲ. ತುಂಬ ಬೇಜಾರಾಯಿತು ಮನೆಗೆ ಬಂದ ತಕ್ಷಣ. ನಿಜವಾಗ್ಲೂ ನೆನ್ನೆ ಫುಲ್ ಹತ್ತಿದ್ದೀನಿ ಅಂತಲೇ ಹೇಳ್ಬೋದು, ಅಷ್ಟು ಬೇಜಾರಾಗ್ತು. ಗೊತ್ತಿಲ್ಲ ಹಿಂಗೆ ಸಡನ್ನಾಗಿ ಹಿಂಗಾಯಿತು ಅಂತ ಹೇಳ್ಬಿಟ್ಟು. ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ನಾನು ನನ್ನ ಬರ್ಡ್ಸ್ನ. ನಾನು ಅಲ್ಲಿಂದ ಬರೋಷ್ಟರಲ್ಲಿ ಎಷ್ಟು ಚೆನ್ನಾಗಿತ್ತು ಬರ್ಡ್ಸ್ ಗೊತ್ತಿಲ್ಲ, ಹಿಂಗೆ ಸಡನ್ನಾಗಿ ಎರಡು ಕೂಡ ಸುತ್ತೋಗ್ಬಿಟ್ಟಿದೆ. ಅದನ್ನೇ ಯೋಚನೆ ಮಾಡ್ತಿದ್ದೆ, ಮತ್ತೆ ತರಬಾರ್ದ, ಯಾಕೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು. ಏನೋ ಒಂಥರ ಅದು ನಮ್ಮ ಫ್ಯಾಮಿಲಿ ಅನ್ನೋ ಥರ ಆಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಏನೋ ಮಿಸ್ಸಿಂಗ್, ಅದು ಸೌಂಡು ಚಿವ್ 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 ಅಂತ ಎನಿ ಟೈಮ್ ಸೌಂಡ್ ಮಾಡ್ತಾ ಇರೋದು ಬೆಳಗ್ಗೆ ಆದ ತಕ್ಷಣ. ಒಂಥರ ಖಾಲಿ ಅನಿಸ್ತಾ ಇದೆ, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಗೊತ್ತಿಲ್ಲ, ಇದನ್ನ ಹೇಳಿದ್ರೆ ನೀವು ಬೇರೆ ಥರ ಅದನ್ನು ತೊಗೋಬೋದೋ ಏನೋ, ಅದು ನನಗೆ ಗೊತ್ತಿಲ್ಲ. ಬಟ್ 2 years 3 years ಆಗ್ತಾ ಬರ್ತಾ ಇದೆ ಆ ಬರ್ಡ್ಸ್ ಎಲ್ಲ ನಮ್ಮ ಮನೆಗೆ ಬಂದು. ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೊಂದು ಥರದ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಲಾ ಅಂತ. ಅಷ್ಟು ನನಗೆ ಇರೋಕೆ ಆಗ್ತಾಯಿಲ್ಲ. ನೋಡಿ, ನಾವು ಹೋಗ್ಬೇಕಾದ್ರೆ ಬಾಕ್ಸ್ ಫುಲ್ಲಾಗಿ ಫುಡ್ ಹಾಕಿದ್ದೀವಿ, ಕಪ್ಪಲ್ಲಿ ನೀರಿಟ್ಟಿದ್ವಿ. ಬರೋಷ್ಟರಲ್ಲಿ ನನಗೆ ಹೇಳಿರಲಿಲ್ಲ. ಮನೆಗೆ ಬಂದು ನೋಡಿದಾಗ ಬರ್ಡ್ಸ್ ಇರಲಿಲ್ಲ, ಸುತ್ತೋಗಿದೆ ಅಂತ ಅಂದರು. ಅದಕ್ಕೆ ಒಂದು ಮನ್ಸು ಮಾಡ್ಕೊಂಡು ಹೊರಟಿದ್ದೀನಿ, ನನಗೆ ಬೇಕು ತೊಗೊಂಡು ಬರ್ತೀನಿ ಅಂತ. ನೆನ್ನೆ ನಾನು ಇಡೀ ದಿನ ವ್ಲಾಗೇ ಮಾಡೋಕ್ಕಾಗಲಿಲ್ಲ, ನನಗೆ ಅಷ್ಟು ಬೇಜಾರಾಯಿತು. ಏನು ದೃಷ್ಟಿ ಆಯಿತೋ ಏನಾಯಿತು ಅಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ ಬರ್ಡ್ಸ್. ಒಂದು ಸ್ವಲ್ಪ ಡಲ್ ಆಗಿರಲಿಲ್ಲ, ಗೊತ್ತಾಗುತ್ತಲ್ಲ ಹುಷಾರಿಲ್ಲ ಅಂತ ಅಂದರೆ. ಸೊ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ತುಂಬ ಸೈಲೆಂಟ್ ಅನಿಸ್ತಾ ಇದೆ ಮನೆಯೆಲ್ಲ. ಆದರೂ ಯಾವಾಗಲೂ ಸೌಂಡ್ ಕೇಳಿಸಿ 2 ವರ್ಷದಿಂದ ಇಲ್ಲಿಗೆ ಬಂದರೆ ಖಾಲಿ ಅನಿಸ್ತಾ ಇದೆ ನನಗೆ. ಬಾಲ್ಕನಿಗೆ ಬಂದ್ರೇ ಖಾಲಿ ಅನಿಸ್ತಾ ಇದೆ. ಸೊ ಅದಕ್ಕೆ ಹೊರಟಿದ್ದೀನಿ, ಹೋಗಿ ತೊಗೊಂಡು ಬರ್ತೀನಿ. ಸೊ ಮನೆಯಿಂದ ಹೊರಟೆ ನಾನು. ಇದು ಕಮ್ಮನಹಳ್ಳಿ ರೋಡು. ಇಲ್ಲಿ ಏನಾದರೂ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಾನು ನೋಡಿದೆ. ಬಟ್ ಇಲ್ಲೆಲ್ಲ ಕಾಸ್ಟ್ಲಿ ಹೇಳ್ತಾಯಿದ್ರು ಬರ್ಡ್ಸ್ಗೆ. ಅದೇ ನಾನು ಮತ್ತೆ ಇನ್ನೊಂದು ಬಾನಸವಾಡಿ ರೋಡಲ್ಲಿ ಹೋಗಿ ಕೇಳಿದ್ವಿ. ಅಲ್ಲಿ ಬಂದ್ಬಿಟ್ಟು ತುಂಬ ಕಡಿಮೆ ಕೊಟ್ಟರು ನನಗೆ. ಸೊ ಹಾಗಾಗಿ ಏರಿಯಾ ಮೇಲೆ, ರೋಡ್ ಮೇಲೆ ಕೆಲವೊಂದು ಡಿಪೆಂಡ್ ಆಗುತ್ತೆ ನೋಡಿ, ಆ ಥರ. ಅದೇ ಸೇಮ್ ಬರ್ಡ್ಸ್ ಅಲ್ಲಿ ನನಗೆ ಕಡಿಮೆ ಕೊಟ್ಟರು. ಎಷ್ಟು ಅಂದರೆ 550 ಕೊಟ್ಟರು. ಇಲ್ಲಿ 800 ಕೇಳ್ತಾಯಿದ್ರು. ಮತ್ತು ಫೈನಲಾಗಿ 650 ಮಾಡ್ತೀನಿ ಅಂತ ಅಂದರು. ಅವ್ರು ಬಂದುಬಿಟ್ಟು ನನಗೆ 550 ಅಂತ ಹೇಳಿದ್ರು. ಹಾಗೆ ಪ್ರೀತಮ್ಗೆ ಸ್ವಲ್ಪ ಬಟ್ಟೆ ಏನಾದರೂ ತೊಗೊಳ್ಳೋಣ ಅಂತ ಅಲ್ಲಿ ಶಾಪ್ ಹತ್ರ ಹೋದೆ. ನಾನು ನಿಮಗೆ ಮನೆಗೆ ಬಂದಮೇಲೆ ಯಾವ್ಯಾವ ಥರ ಡ್ರೆಸ್ ತೊಗೊಂಡೆ ಅಂತ ಹೇಳ್ತೀನಿ. ಚಿಕ್ಕ ಮಕ್ಕಳಿಗೆ ಬಟ್ಟೆದೇ ದೊಡ್ಡ ಸಮಸ್ಯೆ, ಎಷ್ಟು ಇದ್ದರೂ ಇಲ್ಲ ಅನಿಸುತ್ತೆ. ಯಾಕೆ ಅಂತ ಅಂದರೆ ಎವ್ರಿ ಡೇ ಒಂದು 2 ರಿಂದ 3 ಒಂದು ಸ್ವಲ್ಪ ಸರಿ ತಿನ್ನಿಸ್ದಾಗ ಒಂದು ಸರಿ, ಅದಾದಮೇಲೆ ಸ್ನಾನ ಮಾಡಿದ್ಮೇಲೆ ಒಂದು ಸರಿ, ಮತ್ತು ಸುಸು ಮಾಡ್ತಾನೆ ಇರ್ತಾನೆ ಪಾಪು. ಅವಾಗೆಲ್ಲ ಸೊ ಬೇಕೇ ಬೇಕು, ಎಷ್ಟು ಬಟ್ಟೆ ಇದ್ರೂ ಬಟ್ಟೆ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಮತ್ತು ಇದು ಬಂದುಬಿಟ್ಟು ಜಾಸ್ತಿ ಅಂತ ಅಂದರೆ ಹಬ್ಬ ಅಂದರೆ 1 ವರ್ಷದ ಮಕ್ಕಳು ತನಕ ಹೀಗೆ ಅನಿಸುತ್ತೆ. 1 ವರ್ಷ ಆದಮೇಲೆ ನಮಗೆ ಓಕೆ ಆಗಿಬಿಡುತ್ತೆ. ಅಲ್ಲಿವರೆಗೂ ಬಟ್ಟೆಗಳದ್ದೇ ಸ್ವಲ್ಪ ಜಾಸ್ತಿ ಟೆನ್ಷನ್ನು. ಅವ್ನು ಹುಟ್ಟಾಗಿಂದ ಅದೆಷ್ಟು ಬಟ್ಟೆ ತೊಗೊಂಡಿರೋದು, ಆಲ್ರೆಡಿ ಅವ್ನಿಗೆ ಟೈಟಾಗಿರೋ ಬಟ್ಟೆಗಳೆಲ್ಲ ಒಂದು ಇದಾಗ್ತಾ ಇದೆ. ಈಗ ಅಂತಂದರೆ 0 to 3 monthsಗೆ ಒಂದು, 3 to 6 monthsಗೆ ಒಂದು, 6 to 12 months ಆ ಥರ. ಅದಕ್ಕೆ ಮಲಗಿರೋ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಸೈಜ್ ಇದಾಗುತ್ತಲ್ವ, ಹಾಗಾಗಿ ನನಗೆ ಒಂದು ಕಡೆ ಟೆನ್ಷನ್, ಎಲ್ಲಿ ಪಾಪು ಎದ್ಬಿಡ್ತಾನ ಅಂತ ಹೇಳ್ಬಿಟ್ಟು. ಮನೆಯಲ್ಲಿ ಅವ್ನು ಮಲಗಿದಲ್ವ. ನಾನು ಮನೆಗೆ ಹೋದ್ರೂ ಅವ್ನು ಅರ್ಧ ಗಂಟೆ ಎಲ್ಲ, ನಾನು ಮನೆಗೆ ಹೋಗಿದ್ದು 1 hour ಮೇಲೆ ಎದ್ದಿದ್ದಾನೆ. ಸೊ ಅಲ್ಲಿಗೆ ನಾನು ಬರ್ಡ್ಸ್ ತರೋಕ್ಕೆ ಅಂತ ಹೋದೆ. ಅಲ್ಲಿ ಹೋದ ತಕ್ಷಣ ನನಗೆ ಫಸ್ಟ್ ಕಾಣಿಸಿದ್ದು ಫಿಶ್ಶು. 1,000ಕ್ಕೆ ಹೋಗ್ಬಿಟ್ಟು 2 ಖರ್ಚು ಮಾಡೋದು ಅಂತ ಅಂದರೆ ಹಿಂಗೇ ಗೊತ್ತಿಲ್ಲ. ಒಂದೊಂದು ಸರಿ ಏನಾಗ್ಬಿಡುತ್ತೆ, ಬೇಕು ಅಂದ ತಕ್ಷಣ ಅದು ಬಂದ್ಬಿಡುತ್ತೆ ಮನೆಗೆ. ಹಂಗೆ ಕೆಲವೊಂದು ನಾವು ಎಷ್ಟೇ ಬೇಕು ಅಂದ್ರೆ ಅದು ಮನೆಗೆ ಬರೋಲ್ಲ. ಪ್ರಗತಿ ಕೂಡ ತುಂಬ ಇಷ್ಟ ಆಯಿತು. ಅವ್ರು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬಂದು ನಾವು ಮನೆಗೆ ಕೊಡ್ತೀವಿ ಅಂದರು. ಇವಾಗ ಈ ಕಲರ್ ಒಂದು ಬರ್ಡ್ ತೊಗೊಂಡು ಬಂದೆ. ಮತ್ತು ಇಲ್ಲೊಂದಿದೆ ನೋಡಿ, ವೈಟ್ ಒಂದು ಮತ್ತು ಗ್ರೀನ್ ಕಲರ್ ಒಂದು. ಈ ಸರಿ ಕಲರ್ ಚೇಂಜ್ ಮಾಡಿದ್ದೀನಿ. ಆಮೇಲೆ ಅವರು ಸ್ವಲ್ಪ ಹೇಳಿದ್ರು, ವಾರಕ್ಕೊಂದು ಸರಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಆ ಥರ ಏನಾದರೂ ಹಾಕಿ ಅಂತ. ಇದೇನೋ ಕ್ಯಾಲ್ಶಿಯಂ ಸ್ಟಿಕ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಕ್ಯಾಲ್ಶಿಯಂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ನನಗೂ ಗೊತ್ತಿರಲಿಲ್ಲ. ನಾನು ಲಾಸ್ಟ್ ಟೈಮ್ ಬರ್ಡ್ಸ್ ತೊಗೊಂಡಾಗ ಅವ್ರು ಯಾರೂ ಏನೂ ಹೇಳಿರಲಿಲ್ಲ ನನಗೆ. ಇದನ್ನು ಹಾಕಬೇಕಂತ, ಇದು ಹಾಕಿದ್ರೆ ಆಮೇಲೆ ಇದು ಮಡಿಕೆನ ಮೇಲೆ ಈ ಥರ ಕಟ್ಟಿ ಎಲ್ಲ, ಅಂದರೆ ಅವರು ಮೊಟ್ಟೆ ಇಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಮೇಲೆ ಕಟ್ಟಿದ್ದೀನಿ. ಕ್ಯಾಲ್ಶಿಯಂ ಸ್ಟಿಕ್ ಕೂಡ ಹಾಕಿದ್ದೀನಿ. ಫುಡ್ಡು ನೋಡಿ ಫುಲ್ ಇದೆ, ನಾನು ಹೋಗ್ಬೇಕಾದ್ರೆ ಹಾಕೋಗಿದ್ದು. ನೀರು ಕೂಡ ಇಟ್ಟೆ ಇವಾಗ. ಗ್ರೀನ್ ಕಲರ್ದು ಚೆನ್ನಾಗಿದೆ.
ಅವ್ರು ಬಂದು ಸೆಟ್ ಮಾಡ್ತೀವಿ ನಾವೇ ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬರೋಷ್ಟರಲ್ಲಿ ನಾನು ಟೀ ಏನಾದರೂ ಮಾಡ್ಕೊಂಡು ಕುಡಿತೀನಿ. ನಮ್ಮ ಅಮ್ಮಂಗೆ ಗೊತ್ತಾದ್ರಂತೂ ಬೈತಾರೆ. ಈಗಲೇ 2 ಮಕ್ಕಳು, ಕೆಲಸ ಇದೆಲ್ಲ ತುಂಬ ಕಷ್ಟ ಆಗುತ್ತೆ. ಒಂದು ಮನೇಲಿ ಏನೋ ಒಂದು ಇದೆ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಕೆಲಸಗಳಾಗುತ್ತೆ, ಬೇಡ ಇದೆಲ್ಲ ಅಂತ. ಬಟ್ ಒಂದೊಂದೇ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ನನಗೆ ನಾಯಿ ಮರಿ ಸಾಕೋದು ಅಂದರೆ ತುಂಬ ಇಷ್ಟ. ಪೆಟ್ಟಲ್ಲಿ ಡಾಗ್ ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಅಮ್ಮನ ಮನೆಯಲ್ಲಿ ಇದ್ದಾಗಿಂದನೂ ಅಷ್ಟೇ ಏನೋ ಒಂಥರ ಕನೆಕ್ಷನು. ನಮ್ಮ ನಾಯಿ ಇದ್ದಾಗ ನಾನು ಹೋಗಿ ಅದ್ರ ಹತ್ರ ಹತ್ಕೊಂಡು ನನಗೆ ಏನಾದರೂ ಕಷ್ಟ ಇದ್ರೆ ಎಲ್ಲ ಅದನ್ನು ತಗೊಂಡು ಹೇಳಿರೋದು ಉಂಟು ನಾನು ಚಿಕ್ಕ ಹುಡುಗಿನಲ್ಲಿ. ಸೊ ಆ ಥರ ನಂಗೆ ತುಂಬ ಇಷ್ಟ. ಅದು ಒಂಥರ ಏನೋ ಒಂಥರ ಗೊತ್ತಿಲ್ಲ, ಅಷ್ಟು ಇಷ್ಟ, ಸಾಕಬೇಕು ಅಂತ. ಬೆಳಗ್ಗೆನೂ ಸಹ ಕೇಳಿದೆ ನಮ್ಮ ಮನೇಲಿ, ಬೇಡ ಇಷ್ಟು ಕಷ್ಟ ಆಗುತ್ತೆ, ಅದಕ್ಕೆ ಯಾರಾದರೂ ಒಬ್ರು ಎನಿ ಟೈಮ್ ಅದ್ರ ಕೇರ್ ಮಾಡ್ತಾ ಇರಬೇಕು ಅಂತ. ಸೊ ಹಂಗಾಗಿ ನಾನು ಬೇಡ ಅಂತ ಹೇಳ್ಬಿಟ್ಟು ಬರ್ಡ್ಸ್ ಬೆಳಗ್ಗೆಯಿಂದ ಇವತ್ತೇ ಸೌಂಡ್ ಕೇಳಿಸ್ತಾ ಇರೋದು ಈಗಲೇ ಚಿವು ಅಂದಿದ್ದು. ಹಂಗೆ ಫಿಶ್ ತೊಗೊಂಬಂದಿದ್ದೀನಿ ಅಷ್ಟೇ. ಬೆಕ್ಕಿತ್ತು ಅಲ್ಲಿ, ಬೆಕ್ಕಿನ ಮರಿ ತುಂಬ ಚೆನ್ನಾಗಿತ್ತು, ಮೊಲ ಇತ್ತು. ಬಟ್ ಅಪಾರ್ಟ್ಮೆಂಟಲ್ಲಿ ಎಲ್ಲ ಕಷ್ಟ ಅಲ್ವಾ ಅದನ್ನೆಲ್ಲ ಸಾಕೋದು. ನನಗೆ ಫುಲ್ ಟೈಮ್ ಏನಾದರೂ ಟೈಮ್ ಸಿಕ್ಕಿದ್ರೆ ಈ ಥರ ಏನಾದರೂ ಸಾಕೋದು, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಗಿಡಗಳು ಬೆಳೆಸೋದು, ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸರಿ, ಇವಾಗ ನಾನು ಟೀ ಮಾಡ್ತೀನಿ. ಈ ಥರ ಇದೆ. ಕೆಳಗಡೆ ಕ್ಯಾಬಿನೆಟ್ ಬರುತ್ತೆ ನಿಮಗೆ. ಅದು ಬಂದುಬಿಟ್ಟು ನನಗೆ 10,000ಗೆ ಚಿಕ್ಕದು. ಈಗ ಎಷ್ಟಿದೆ ಅಲ್ಲ ಅದೇ ಬಂದುಬಿಟ್ಟು ಆ ಸೈಜು ಇರಲಿಲ್ಲ, ಅದಕ್ಕಿಂತ ತುಂಬ ಚಿಕ್ಕದು ಕ್ಯಾಬಿನೆಟ್ ಬರುತ್ತೆ ಅಂತ ಹೇಳ್ಬಿಟ್ಟು 10,000 ಹೇಳಿದ್ರು. ಅದಕ್ಕಿಂತ ಈ ಸೈಜ್ ನಾನು ತೊಗೊಂಡಿದ್ದಾನಲ್ಲ ಆ ಸೈಜಿಗೆ ಕೇಳಿದ್ದಕ್ಕೆ 20,000 ಅಂತ ಹೇಳಿದ್ರು. ಸರಿ, ಕ್ಯಾಬಿನೆಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಥರದೇ ತೊಗೊಂಡೆ. ಇರಲಿ, ಏನಾದರೂ ಗೊಂಬೆ ಆ ಥರ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಈಗ ಆಲ್ರೆಡಿ ಮನೇಲಿ ಎಲ್ಲದಕ್ಕೂ ಕ್ಯಾಬಿನೆಟ್ಸ್ ಇರೋದು ಅಂತ ಹೇಳಿ ಇದನ್ನೇ ತೊಗೊಂಡೆ ನಾನು. ನೀರು ತುಂಬ ಅಷ್ಟರಲ್ಲಿ ಸುಸ್ತಾಗೋಯ್ತು. ಅದು ಬಂದ್ಬಿಟ್ಟು 5 kg ಸ್ಟೋನು, ಒಂದು 7 ಫಿಶ್ಶು, ಮತ್ತು ಇದು ಮತ್ತು ಲೈಟು, ಮೋಟರ್ ಅದೆಲ್ಲ ಸೇರಿನೇ 7,000 ತೊಗೊಂಡ್ರು. ಪ್ರೀತಮ್ಗಿನ್ನೂ ತೋರಿಸಿಲ್ಲ. ಪ್ರೀತಮ್ ನೋಡ್ತಾನೆ, ನೋಡಿ ಪಾಪುದ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ನಾನು ಒಂದ್ಸರಿ ಕಮಾಂಡೋ ಹಾಸ್ಪಿಟಲಲ್ಲಿ ಈ ಥರದ್ದು ನೋಡಿದೆ. ಆವಾಗ ನನ್ನ ಮಗ ಅದನ್ನ ನೋಡಿ ಒಂದೇ ರಿಯಾಕ್ಟ್ ಮಾಡ್ತಾಯಿದ್ದ. ನನಗೆ ತುಂಬ ಇಷ್ಟ. ನಮ್ಮ ಮನೇಲಿ ಒಂದು ಚಿಕ್ಕದು ಇದೆ, TV ಯೂನಿಟ್ ಹತ್ರ ಇಟ್ಟಿದ್ದೀನಿ. ಅದಕ್ಕೂ ಲೈಟು, ಮೋಟರ್ ಎಲ್ಲ ಇದೆ. ಆದರೆ ಅದರೊಳಗಡೆ ಏನೋ ಫಿಶ್ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಇದರಲ್ಲೇ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಫಿಶ್ಶು ಮತ್ತು ಬುದ್ಧ ಸ್ಟ್ಯಾಚ್ಯೂ ಎಲ್ಲ ನಾನು ಆಮೇಲೆ ತಂದು ಸೆಟ್ ಮಾಡಬೇಡ ಅಣ್ಣನ ಅಂತ ಅಂದ್ಕೊಂಡಿದ್ದೀನಿ. ಫಿಶ್ ಟ್ಯಾಂಕ್ ಈ ಥರ ಇದೆ, ನಾನು ತೊಗೊಂಡೆ. ಬಟ್ ಫಿಶ್ ಟ್ಯಾಂಕ್ ಈ ಥರ ಇದೆ. ಇನ್ನೂ ಸ್ವಲ್ಪ ಅದಕ್ಕೆ ಆರ್ಗನೈಸ್ ಅಂತಂದರೆ ಅದರೊಳಗಡೆ ಇನ್ನೂ ಬುದ್ಧ ಅದು ಸ್ಟ್ಯಾಚ್ಯೂ ಎಲ್ಲ ಇದೆ ನೋಡಿ, ಅದೆಲ್ಲ ಇಟ್ಟೋದಾದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೇಲಿ ಇದೆ ಅನಿಸುತ್ತೆ, ನೋಡ್ತೀನಿ. ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಒಟ್ಟಿಗೆ ಎಲ್ಲ ತೊಗೊಂಡ್ರೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇಷ್ಟೇ ತೊಗೊಂಡೆ. ಫಿಶ್ ಕೂಡ ಇನ್ನೂ ಸ್ವಲ್ಪ ತೊಗೊಬೇಕು. ಅಷ್ಟು ದೊಡ್ಡ ಟ್ಯಾಂಕಿಗೆ ಅಷ್ಟು ಫಿಶ್ ತುಂಬ ಚಿಕ್ಕದು ಅನಿಸ್ತಾ ಇದೆ. 7 ಫಿಶ್ ಅಷ್ಟೇ ಇದೆ. ಹಾಗೆ ಪಾಪಂಗೆ ಕೆಲವೊಂದಿಷ್ಟು ಬಟ್ಟೆ ತೊಗೊಂಡೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿತ್ತು ಬಟ್ಟೆಯಲ್ಲಿ. ಕಮ್ಮನಹಳ್ಳಿ ರೋಡಲ್ಲಿ ತೊಗೊಂಡಿದ್ದು. ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಪ್ಯಾಂಟ್ ತೊಗೊಂಡೆ. ಏನಂತ ಅಂದರೆ ಫಸ್ಟು ನಾನು ನ್ಯೂ ಬಾರ್ನ್ ಬೇಬಿಗೆ 1 to 3 months ತೊಗೊಂಡೆ. ಅದಾದಮೇಲೆ 3 to 6 months, ಈಗ 6 to 12 months. 3 to 6 months ಎಲ್ಲ ಆಯಿತು. ಈಗ 6 to 12 monthಸಿಗೆ ತೊಗೊತಾ ಇದ್ದೀನಿ. ಅಂದರೆ ಬ್ಯಾಚ್ ವೈಸ್ ಥರ ಆಗಿಬಿಟ್ಟಿದೆ. ಡೈಲಿಗೆ ಅಂತ ಹೇಳ್ಬಿಟ್ಟು ಅದು ಪ್ಯಾಂಟ್ ತೊಗೊಂಡೆ. ಆಮೇಲೆ ಇವೆಲ್ಲ ಸೆಟ್ ಇತ್ತು. ಸೊ ಒಂದು ಶರ್ಟು, ಒಂದು ಶಾರ್ಟ್ಸ್. ಹಾಗಾಗಿ ನಾನು ಸಪ್ರೇಟ್ ತೊಗೊಳಕ್ಕೆ ಹೋಗಲಿಲ್ಲ. ಈ ಥರನೇ ಇದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಕಾಲರ್ ಇರೋ ಶರ್ಟು 6 to 12 monthsಗೆ. ಅದ್ರ ಜೊತೆಗೆ ಇದು ಒಂದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಹಾಸ್ಪಿಟಲಲ್ಲಿ ಒಂದು ಸರಿ ತೊಗೊಂಡ್ಬಂದು ತೋರಿಸ್ದೆ ನೋಡಿ, ಅದಷ್ಟು ಚೆನ್ನಾಗಿಲ್ಲ. ಬಟನ್ ಎಲ್ಲ ಒಡೆದೇ ಹೋಗ್ಬಿಡ್ತು. ಆಮೇಲೆ ಅವ್ನಿಗೆ ಅದೇನೋ ಅಷ್ಟು ಚೆನ್ನಾಗಿಲ್ಲ, ಅದು ಸೂಟ್ ಆಗಲಿಲ್ಲ ನನಗೆ. ಅದಕ್ಕೆ ಮತ್ತೆ ಹೋಗಿ ತೊಗೊಂಡು ಬಂದೆ. ಇದು ಒಂದು ಥರ, ಹಾಗೆ ಇದು ಒಂದು. ಎಲ್ಲ ಶಾರ್ಟ್ಸೇನೆ. ಅವ್ನಿಗೆ ಪ್ಯಾಂಟ್ ಏನು ಗೊತ್ತೇ ಆಗೋಲ್ಲ, ಪ್ಯಾಂಟು ಶಾರ್ಟ್ಸ್ ಎಲ್ಲ ಇದ್ರೆ ಸೈಡಲ್ಲಿ ಈ ಥರ ಬಟನ್ ಇರುತ್ತೆ, ಹಾಕೋದಕ್ಕೆ ಚೆನ್ನಾಗಿರುತ್ತಲ್ವ. ಅಂದರೆ ಮೇಲಿಂದ ಹಾಕೋದಿಲ್ಲ, ಫ್ರಂಟ್ ಬಟನ್ ಇಲ್ಲ ಅಂದರೆ ಸೈಡ್ ಬಟನ್ ಆದರೂ ಕೊಡ್ತಾರೆ. ಇದಕ್ಕೆ ಈ ಥರ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಕಲರು, ಆ್ಯಕ್ಚುಲಿ ಕಲರ್ ತೊಗೊಳ್ಳೋದು ಬೇಡ ಅಂದ್ಕೊಂಡೆ, ತುಂಬ ಚೆನ್ನಾಗಿ ಕಾಣಿಸುತ್ತೇನೋ ಅಂತ. ಆಮೇಲೆ ಇರಲಿ ಎಲ್ಲ ಕಲರು ಒಂದೊಂದು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಸ್ವಲ್ಪ ಕಡಿಮೆ ರೇಟಿಂದದು, ಅದಕ್ಕೆ ಈ ಥರ ಶಾಪ್ ಕೊಟ್ಟಿದ್ದಾರೆ. ಅದಾದಮೇಲೆ ರೆಡ್ ಕಲರ್, ಎಲ್ಲ ಒಂದೊಂದು ಕಲರಲ್ಲಿ ತೊಗೊಂಡೆ. ಫ್ರಂಟ್ ಬಟನ್ ಇಲ್ಲ ಅಂದರೆ ಸೈಡ್ ಬಟನ್ ಆದರೂ ಕೊಟ್ಟಿರ್ತಾರೆ ನೋಡಿ, ಇದು ಚೆನ್ನಾಗಿದ್ದಾರೆ. ಅದ್ರ ಜೊತೆಗೆ ಇದು ಶಾರ್ಟ್ಸ್. ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಫುಲ್ಲು ಸೆಟ್ಟಲ್ಲೇ ತೊಗೊಂಡೆ. 2 ಮಾತ್ರ ಕಾಲರ್ ಇರೋ ತೊಗೊಂಡು. ನನ್ನ ಪಾಪನ ಕಾಲರ್ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ಕೂಡ ಕಾಲರ್ ಶರ್ಟ್ ಇಟ್ಕೊಂಡಿರೋದು ಒಂದು ವೈಟ್ ಕಲರು. ಈ ಕಲರ್ ಒಂದು ಇದು ಕಾಲರ್ ಇದೆ ನೋಡಿ. ಇದು 6 to 12 monthsಗೆ, ಬಟ್ ದೊಡ್ಡದು ಅನಿಸುತ್ತೆ. ಇರಲಿ, ಬೇಗ ಮಕ್ಕಳಿಗೆ ಪದೇ ಪದೇ ತರೋಕ್ಕಲ್ಲ. ಇದು ಒಂದು 1 year ತನಕ ಆಗುತ್ತೆ, ಗೊತ್ತಿಲ್ಲ.
ಮಲಗಿರೋ ಮಕ್ಳಿಗೆ ಎಷ್ಟು ದೊಡ್ಡ ಬಟ್ಟೆ ಹಾಕಿದ್ರೂ ಚಿಕ್ಕ ಅನಿಸುತ್ತೆ. ಸೊ ಇದು 5 ಶರ್ಟ್ ಜೊತೆಗೆ ಶಾರ್ಟ್ಸು ಮತ್ತು 1-2 ಪ್ಯಾಂಟು ಇಷ್ಟು ತೊಗೊಂಡು ಬಂದಿದ್ದೀನಿ. ಎಷ್ಟು ಬಟ್ಟೆ ತೊಗೊಂಡ್ಬಂದರೂ ಸಾಲಲ್ಲ, ಹೋದಾಗೆಲ್ಲ ಈ ಥರ ತೊಗೊಂಡು ಬರ್ತಾನೆ ಇರಬೇಕು. ಲಾಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋದಾಗ ತೊಗೊಂಡು ಬಂದೆ. ಆ್ಯಕ್ಚುಲಿ ಅಲ್ಲಿ ತೊಗೋಬಾರ್ದಿತ್ತು ಅಂತ ಅನಿಸ್ತು ಇವಾಗ. ಬಟ್ ಏನು ಅಷ್ಟು ಚೆನ್ನಾಗಿಲ್ಲ, ಏನೋ ಒಂಥರ ಅದು ತೊಗೊಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಕಾಟನ್ ಸಾಫ್ಟ್ ಎಲ್ಲ ಇತ್ತು. ಬಟನ್ ತುಂಬ ಲೂಸ್, ಬಟನ್ ಹಾಕಿದ್ರೆ ಹಾಗೆ ಬಿಚ್ಚೋಗುತ್ತೆ ಪಟ್ ಅಂತ. 1-2 ಬಟನ್ ಹೊಡೆದೋಯ್ತು. ಅವ್ನಿಗೇನೋ ಅದು ಈ ಥರ ಬಟ್ಟೆ ಇರಲಿಲ್ಲ, ಚೆನ್ನಾಗಿ ಅನಿಸ್ತಾ ಇಲ್ಲ ನನಗೆ. ಇವೆಲ್ಲ ಚೆನ್ನಾಗಿದ್ದಾವೆ ನೋಡಿ, ಈ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಗೊತ್ತಿಲ್ಲ, ಈ ಥರ ತೊಗೊಳೋದು ಆಗ್ತಾನೆ ಇರುತ್ತೆ ಮಕ್ಳಿಗೆ. ಡೈಲಿ ವ್ಲಾಗ್ ಪೂರ್ತಿ ಪ್ರೀತಮ್ನ ತೋರಿಸಿಲ್ಲ, ನೀವು ಆಮೇಲೆ ವ್ಲಾಗಲ್ಲಿ ಪ್ರೀತಮ್ನ ತೋರಿಸಿಲ್ಲ ಅಂತೀರ. ಸೊ ಇವಾಗ ಕರ್ಕೊಂಡು ಬರ್ತೀನಿ, ಎದ್ದಿದ್ದಾನೆ. ಸೊ ನಮ್ಮ ಪ್ರೀತಮ್ ಎಕ್ಸ್ಪ್ರೆಷನ್ ನೋಡಿ, ಏನು ಚಿನ್ನೋದು ಫಿಶ್ ಎಲ್ಲಿದೆ ವಾವ್ ಏನದು ಫಿಶ್ ಮಗ್ನೆ? ವಾವ್ 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 ಎಷ್ಟೊಂದಿದೆ. ಬೊಟ್ಟೆಲ್ಲ ಕೆಡ್ಸ್ಕೊಂಬಿಟ್ಟಿದ್ಯಾ? ಚೆನ್ನಾಗಿದೆ ಫಿಶ್. ಸೊ ನಮ್ಮ ಪ್ರೀತಮ್ ಎಕ್ಸ್ಪ್ರೆಷನ್ ನೋಡಿ, ಫಿಶ್ ನೋಡಿಬಿಟ್ಟು ಅದ ನೋಡ್ತಾ ಇದ್ದಾನೆ, ಎಲ್ಲ ಫಿಶ್ನು ನೋಡ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ. ಸೊ ನಮ್ಮ ಪಾಪು ಫಿಶ್ನೇ ನೋಡ್ತಾ ಇದ್ದಾನೆ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ನಮ್ಮ ಪಾಪುಗೆ ಇಷ್ಟ ಆಯ್ತು. ಒಂದು ಚೇರ್ ಇದೆಯಲ್ಲ, ಪಾಪುಂದು ಹಾಕ್ಬಿಟ್ಟು ಕೂರಿಸ್ಬಿಡ್ತೀನಿ, ನೋಡ್ತಾ ಇರಲಿ ಫಿಶ್ನ. ಅದೇನು ಹಿಂಗೆ ಆಡ್ತಾ ಇದೆಯಲ್ಲ ಅಂತ ಅವ್ನಿಗೆ ಕ್ಯೂರಿಯಾಸಿಟಿ ಅಲ್ಲ ಚಿನ್ನ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲೇನೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್.